ನಕ್ಷತ್ರ ಟಿ ವಿಯ ವೀಕ್ಷಕರಿಗೆ ಮೊದಲನೇದಾಗಿ ಯುಗಾದಿ ಮತ್ತು ಏನು ನಾಡಬಂದ ಶಾಲೆಯಲ್ಲಿ ನಡ್ತಕ್ಕಂಥ ಉರ್ಸಿನ ಒಂದು ಶುಭಾಶಯಗಳನ್ನು ಕೋರ್ತಾ, ವೀಕ್ಷಕರೇ ನಮ್ಮಲ್ಲಿ ವಿಶೇಷತೆ ಇದೆ, ಐತಿಹಾಸಿಕ ಸ್ಥಳಗಳಿದೆ ಅನ್ನೋದಕ್ಕೆ ಇಲ್ಲಿ ಏನು ನಮ್ಮ ತುಂಗಭದ್ರಾ ನದಿಯ ದಡದಲ್ಲಿ ರಾಘವೇಂದ್ರ ಮಠ ಇದೆ. ಆ ಕಡೆಗೆ ನೋಡಿದೆ ಅಂದರೆ ದಡದ ಆ ಕಡೆಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ. ಮತ್ತು ಈ ಕಡೆಗೆ ನಾವು ಏನು ದರ್ಗಾದ ಹಿಂಭಾಗದಲ್ಲಿ ಬನಶಂಕರಿ ದೇವಸ್ಥಾನ ಇದೆ. ಆ ಕಡೆ ದೂರಕ್ಕೆ ಹೋದೆ ಅಂದರೆ ಮತ್ತು ಐತಿಹಾಸಿಕ ಸ್ಥಳದಲ್ಲಿ ಹರಿಹರೇಶ್ವರ ದೇವಸ್ಥಾನ ಇದೆ. ಇದೇ ಈ ರೀತಿಯ ನಮ್ಮ ಗ್ರಾಮ ದೇವತೆ ದೇವಸ್ಥಾನ ಮತ್ತು ಚರ್ಚ್ ಮಸೀದಿಗಳು ಈ ರೀತಿ ಇರ್ತಕ್ಕಂಥ ನಮ್ಮ ಐತಿಹಾಸಿಕ ಸ್ಥಳದಲ್ಲಿ ವಿವಿಧತೆಯಲ್ಲಿ ಏಕತೆ ಅನ್ನೋ ಹಾಗೆ ನಮ್ಮ ಹರಿಹರದ ಏನು ಪಿ ಬಿ ರಸ್ತೆಯಲ್ಲಿರುವ ತುಂಗಭದ್ರಾ ದಡದಲ್ಲಿರುವಂಥ ಸೈಯದ್ ಹಜರತ್ ನಾಡಬಂದ್ ಶಾಲೆ ದರ್ಗಾದಲ್ಲಿ ಪ್ರತಿ ವರ್ಷವೂ ಸಂದಲ್ ಉರ್ಸು ನಡೆಯುತ್ತದೆ. ಈ ಉರ್ಸಿನ ವಿಶೇಷತೆ ಒಂದು ವಿಭಿನ್ನವಾಗಿರ್ತದೆ. ಈ ವಿಶೇಷತೆಗಳ ಬಗ್ಗೆ ಇಲ್ಲಿನ ಸಂತರಾದಂಥ ಗುರುಗಳಿದ್ದಾರೆ. ಅವರೊಂದಿಗೆ ಈ ಸಂದಲ್ ಉರ್ಸಿನ ಬಗ್ಗೆ ಅವರೊಂದಿಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ನಮಸ್ತೆ ಗುರುಗಳೇ. ನಮಸ್ಕಾರ. ಈಗ ಗುರುಗಳೇ, ನಕ್ಷತ್ರ ಟಿ ವಿಯವರಿಗೆ ಹಾಗೂ ಈ ಮಾಧ್ಯಮದವರಿಗೆ ನನ್ನ ಕಡೆಯಿಂದ ನಮಸ್ಕಾರ ಹೇಳ್ತಾ ಇದ್ದೀನಿ. ಮತ್ತು ಇವತ್ತು ಈಗೇನು ವಿಶೇಷತೆವಾಗಿ ಇಲ್ಲಿ ನಡೀತಕ್ಕಂಥ ಉರ್ಸ್ ಬಗ್ಗೆ ಯಾವ ರೀತಿ ನಡೀತೈತಿ, ಇಲ್ಲಿಂದ ಒಂದು ಏನು ಯಾವ ರೀತಿ ಬಂದಂಥ ಹಿಂದಿನಿಂದ ಬರ್ತಕ್ಕ ಪದ್ಧತಿ ಏನಿದೆ, ಈ ಉರ್ಸಿನ ವಿಶೇಷತೆ ಏನಿದೆ? ಸರಿ, ಈ ಉರ್ಸಿನ ವಿಶೇಷತೆ ಏನಪ್ಪ ಅಂದರೆ ಸುಮಾರು 280 ವರ್ಷಗಳ ಹಿಂದಿನ ಇದು ಗದ್ಗೆ. ಇದು ಅಂದರೆ ಆವಾಗ ಶರಣರು ಬಂದಿದ್ರು. ಆ ಶರಣರು ಬಂದಾಗಿಂದನೂ ಆವತ್ತಿಂದ ಹಿಡಿದು ಇಲ್ಲಿವರೆಗೂ ಸದ್ಗುರು ಆದ ಹಜರತ್ ಸೈಯದನ ನಾಡಬಂದ್ ಶಾ ರಹಮತುಲ್ಲಾ ಅಲೈ ಅಂತ ಹೇಳಿಬಿಟ್ಟು ಇವ್ರ ಹೆಸರು. ಅವರಿಂದ ಬಂದಾಗಿಂದನೂ ಪವಾಡಗಳಂತೂ ಹೇಳೋದಕ್ಕೆ ಅಸಾಧ್ಯ. ಇಲ್ಲಿವರೆಗೂ ಹೇಳ್ತಿದ್ದೀವಿ ಅಂದರೆ ಎಷ್ಟು ಹೇಳಿದ್ರೂ ನಮ್ಮ ಕೈಲಿ ಆಗ್ತಿಲ್ಲ. ಇಲ್ಲಿ ಬಹಳ ಪವಾಡಗಳು ಏನೇನು ಹರಕೆ ಮಾಡ್ಕೊಂಡಿದ್ದಾರೆ, ಮಾಟ ಮಂತ್ರ ದೆವ್ವ ಪೀಡೆ ಪಿಚಾಚಿ ಈ ಥರ ಭಾಳ ಥರವಾಗಿದೆ. ಅದು ಹೇಳೋದಕ್ಕೆ ಅಸಾಧ್ಯ, ನನ್ನ ಕೈಲಿ ಆಗೋದಿಲ್ಲ. ಇದನ್ನೆಲ್ಲ ಇಲ್ಲಿ ನಡೀತಾ ಇದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಸಂತೋಷದ ವಿಷಯ ಅಂತಂದರೆ ಇನ್ನೂವರೆಗೂ 280 ವರ್ಷದ ಈ ಗದ್ಗೆ ದಿನ 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 ಬರ್ತಾ 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 ಬೆಳೀತಾ ಇದೆ ಹೊರತು ಸಣ್ಣಗಾಗ್ತಿಲ್ಲ. ಅಂದರೆ ಜನಗಳಲ್ಲಿ ಬಹಳ ಅಭಿಮಾನದಿಂದ ಹೆಚ್ಚೆಚ್ಚಾಗಿ ಪ್ರತಿ ವರ್ಷ, ಈ ವರ್ಷ 1000 ಜನ ಅಂತಂದರೆ ಮುಂದಿನ ವರ್ಷ 10,000 ಜನ, 20,000 ಜನ, ಹೀಗೆ ಲಕ್ಷಾಂತರ ಜನಗಳಿಗೆ ಹರಿಹರದಲ್ಲಿ ನಿಂತು ನೋಡುವಂಥ ಒಂದು ಈ ದರ್ಗಾದ ಮಹಿಮೆ. ಈಗೇನು ಇಲ್ಲಿ ನೆಲೆಸಿರ್ತಕ್ಕಂಥ ಗುರುಗಳು ಇಲ್ಲೇನು ನಮ್ಮ ಸಮಾಧಿ ಇದೆಯಲ್ಲ, ಅದು ಯಾವ ರೀತಿ ನೆಲೆಸಿದ್ರು ಅನ್ನೋದು ಸ್ವಲ್ಪ ಮಾಹಿತಿ ಹೇಳಿ. ಸರಿ, ಇವರು ಬಂದಾಗ ಇಲ್ಲಿ ಇನ್ನೇನು ಇರಲಿಲ್ಲ, ಊರು ಬೆಳೆದಿರಲಿಲ್ಲ. 280 ವರ್ಷದ ತೆಳಗಿನ ಮಾತು. ಇವರು ಬಂದಾಗ ಮೊದಲೇನಿತ್ತಪ್ಪ ಅಂದರೆ ಇವರು ಶರಣರು ಇದ್ದರು ಮತ್ತು ಪೈಲ್ವಾನರು ಇದ್ದರು. ಶರಣತೆಯಲ್ಲಿ ಇವರು ಆ ಶರಣತೆಯಲ್ಲಿ ಮುಂದುವರೆದಿದ್ದಂಥ ವ್ಯಕ್ತಿ. ಇಲ್ಲಿ ನಾನು ಅಂತ ಏನು ಹಾವಭಾವಗಳು ಹಮ್ಮುಗಳಿದ್ವಲ್ಲ ಅದನ್ನೆಲ್ಲ ತುಳಿತಾ ಬಂದರು. ಇಲ್ಲಿರುವಂಥ ತುಳಿತಾ ಬಂದಾಗ ಜನಗಳಲ್ಲಿ ಪ್ರೀತಿ ವಿಶ್ವಾಸ, ಜನಗಳನ್ನ ಎಲ್ಲರನ್ನ ಕೂಡಿಸ್ಕೊಳ್ಳೋದು, ಈ ಥರ ಒಂದು ಬೆಳೆಸ್ಕೊಂಡು ಬಂದರು. ಆವಾಗಿಂದ ಹಿಡಿದು ಇಲ್ಲಿವರೆಗೂ ಆ ಜನರಲ್ಲಿ ಏನು ಕಷ್ಟ ಕಾರಣಗಳಂತ ಬರ್ತಾ ಇದ್ದಾರೆ, ಕೈ ಮೇಲೆ ಕೈ ಹೊಡೆದ ಹಾಗೆ ಹರಕೆಗಳನ್ನ ನಡೀತಾ ಇದ್ದಾವೆ. ಇವರು ಬಂದಂಥದ್ದು ಬಿಜಾಪುರ ಕಡೆಯಿಂದ ಬಂದಂಥವ್ರು ಶರಣರು. ಇವರು ಎಲ್ಲ ಕಡೆಯೂ ತಿರುಗಾಡ್ಕೊಂಡು ಬಂದರು. ಭದ್ರಾವತಿ, ಶಿವಮೊಗ್ಗ, ಹೊನ್ನಳ್ಳಿ ಎಲ್ಲ ಕಡೆ ಬಂದರು. ಇವ್ರಿಗೆ ಎಲ್ಲೂ ನೆಲ ಅವ್ರಿಗೆ ಗುರು ಆಜ್ಞೆ ಆಗಲಿಲ್ಲ. ಕೊನೆಗೆ ಹರಿಹರದಲ್ಲಿ ಈಗೇನು ಐಕ್ಯ ಆಗಿರೋಂಥ ಗದ್ಗೆ ಸ್ಥಳ ಇದೆಲ್ಲ ಇವ್ರಿಗೆ ಇಲ್ಲಿ ಆಜ್ಞೆ ಆಯಿತು. ಆವಾಗ ಇದು ಒಂದು ಟೈಮ್ನಲ್ಲಿ ಕಾಡಿದು. ಹಿಂದ್ಗಡೆ ನಾವು ನೋಡ್ತಿರೋದೆಲ್ಲ ಇವ್ರ ಜೊತೆ ಬಂದಂಥ ಅನುಯಾಯಿಗಳು, ಜೊತೆಗೆ ಬಂದಂಥ ಅನುಯಾಯಿಗಳು ನೀವು ಹಿಂದ್ಗಡೆ ನೋಡ್ತಾ ಇದ್ದೀರಾ. ಅದಕ್ಕಿಂತ ಮುಂದ್ಗಡೆ ಹರಿಹರದ ಹಳೆ ಖಬರಸ್ಥಾನ ಅಂತಲೂ ಇತ್ತು. ಈಗಂತೂ ಸ್ವಲ್ಪ ಮುಚ್ಚೋಗಿದೆ, ರಸ್ತೆ ಎಲ್ಲ ಹಗಲಾಗಿರೋದಕ್ಕಾಗಿ ಮುಚ್ಚೋಗಿದೆ. ಆದರೆ ಅದನ್ನು ಇನ್ನೂ ಹಳೆ ಜನಗಳು ಏನಿದೆಯಲ್ಲ ಅವರೆಲ್ಲ ಹೇಳ್ತಾರೆ, ಹಾಂ ಇದೆಲ್ಲ ಶರಣರ ಜಾಗಗಳು ಅಂತ ಹೇಳಿಬಿಟ್ಟು. ಆದರೆ ಶರಣರು ಹೇಗಿದ್ದೀರಪ್ಪ ಅಂತಂದರೆ ಬರೀ ಆವಾಗಿನ ತಪಸ್ವಿಗಳಲ್ಲಿ ಒಂದು ಶಕ್ತಿ ಇತ್ತು. ಓಕೆ ಗುರುಗಳೇ, ತಾವು ಹೇಳಿದ್ದು ಈಗ ಇಲ್ಲಿಗೆ ಎಲ್ಲ ಧರ್ಮದವರು ಇಲ್ಲಿ ಬರ್ತಾರೆ. ಅವರ ಏನು ಭಕ್ತಿಯಿಂದ ಬೇಡಿದಂಥ ಎಲ್ಲ ಇಷ್ಟಾರ್ಥಗಳು ಎಲ್ಲ ಜಾತಿ ಭೇದ ಅಲ್ಲ. ಇಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ, ಹರಿಜನ, ಗಿರಿಜನ ಟೋಟಲಿ ಅವ್ರು ಇವ್ರು ಅಂತಾನೇ ಇಲ್ಲ. ಇಲ್ಲಿ ಪ್ರತಿ ಗುರುವಾರ ಶುಕ್ರವಾರ 2 ಕಣ್ಣು ಸಾಲದು ನೋಡೋದಕ್ಕೆ. ಜಾತಿ ಭೇದಗಳಿಲ್ಲ. ಎಷ್ಟು ಬರ್ತಿದ್ದಾರಪ್ಪ ಅಂದರೆ ಒಂದು ಅಣ್ಣ ತಮ್ಮಗಳಾಗಿ ಬರ್ತಿದ್ದಾರೆ. ಇವತ್ತು ನೀವು ಸಾಮಾನ್ಯವಾಗಿ ಹೊರಗಡೆ ನೋಡ್ಕೋಬೋದು. ನೀವು ಇವತ್ತು ಎಷ್ಟು ಜನ ಬಂದಿದ್ದಾರೆ. ಯಾರೂ ಮುಸ್ಲಿಮ್ಸ್ಗಳಿಲ್ಲ. ಮುಸ್ಲಿಮ್ಸ್ ಅರ್ಧ ಭಾಗ ಇದ್ದರೆ ಎಲ್ಲ ಜಾತಿಯವರು ಅರ್ಧ ಭಾಗ ಇದ್ದಾರೆ. ಇಲ್ಲಿ ಎಷ್ಟು ಹೊಗಳಿದ್ರು ಕಡಿಮೆನೇ ಈ ದೇವಸ್ಥಾನದ ಬಗ್ಗೆ. ಇಲ್ಲಿ ಜಾತೀಯತೆ ಅಂತ ಶಬ್ದನೇ ಗೊತ್ತಿಲ್ಲ ಅಂತ ಹೇಳಿದ್ರು ಭಾಳ ಇದಿದೆ. ಈಗ ಎಷ್ಟು ದಿನ ನಡೆಯುತ್ತೆ ಉರ್ಸಿದು? ಇದು 5 ದಿವಸ ನಡೆಯುತ್ತೆ. 3 ದಿವಸ ಭಾಳ ಮೇನ್ ಉರಿಸ್ತು. ಬುಧವಾರ ಮೊದಲನೇ ದಿನ ಏನು ನಡೀತೆ? ಮೊದಲನೇ ದಿನ ಫಕೀರವ್ರು ಬಂದಾಗ ಇಲ್ಲಿ ಸಣ್ಣ ಗದ್ದಿಗಳಿಗೆ ಇದು ಮಾಡಿಕೊಂಡು ಧ್ವಜಾರೋಹಣ ಮಾಡ್ತೀವಿ ಮೊದಲ ದಿವಸ.
ಧ್ವಜಾರೋಹಣ. 2ನೇ ದಿವಸ ಏನಿದೆಯಲ್ಲ ಇಡೀ ಜನ ಸಮುದಾಯದ ಪ್ರಕಾರ ಗದ್ಗೆ ಶುದ್ಧಿ ಅಂತ ಹೇಳ್ತೀವಿ. ಅಂದರೆ ರಾತ್ರಿ ಹೊತ್ತು ಗದ್ಗೆಯನ್ನು ಶುದ್ಧಿ ಮಾಡ್ತೀವಿ. ಆ ಶುದ್ಧಿ ಆದಮೇಲೆ ಮಾರನೇ ದಿವಸ ಸಾರ್ವಜನಿಕವಾಗಿ ಹರಿಹರದಲ್ಲಿ ಜಾತಿ ಮತ ಇಲ್ದ ಹಾಗೇ ಸಾರ್ವಜನಿಕವಾಗಿ ಗಂಧದ ಮೆರವಣಿಗೆ ಇಡೀ ಹರಿಹರದಲ್ಲಿ ಮೆರವಣಿಗೆ ಹೋಗುತ್ತೆ. ಭಾಳ ವಿಜೃಂಭಣೆಯಿಂದ ಹೋಗುತ್ತೆ. 2 ಕಣ್ಣು ಸಾಲದು ನೋಡೋದಕ್ಕೆ. ಅದೆಲ್ಲ ಬಂದಾದಮೇಲೆ ಸಾಯಂಕಾಲ ಈ ದರ್ಗದ ಮುಂದೆ ಬಂದಾಗ ಫಕೀರರ ಸಮ್ಮುಖದಲ್ಲಿ ಇಡೀ ಫಕೀರರ ಸಮ್ಮುಖದಲ್ಲಿ ಇವರಲ್ಲಿ ಏನಾಗಿದೆಯಪ್ಪ ಅಂದರೆ ಪವಾಡಗಳು ಫಕೀರರು ಯಾವ ಥರ ಪವಾಡಗಳು ಮಾಡ್ತಾರೆ ಆ ಪವಾಡಗಳು ನಡೀತವೆ. ಎಲ್ಲಾದಮೇಲೆ ರಾತ್ರಿ 9 ಗಂಟೆಗೆ ಗಂಧ ಹಚ್ಚೋ ಕಾರ್ಯಕ್ರಮ ಅಂತ ಗದ್ಗೆ ಗಂಧ ಹಚ್ತೀವಿ ಸುಮಾರಾಗಿ. ಆವಾಗ ಹರಕೆ ಇರೋರಂಥವ್ರು ಸ್ವೀಟ್ ಮಾಡ್ಕೊಂಬರ್ತಾರೆ, ಬೂಂದಿಗಳು ತರ್ತಾರೆ, ಭಾಳ ವಿಚಿತ್ರವಾಗಿ ತರ್ತಾರೆ. ಹೇಳೋದಕ್ಕೆ ಅದು ಬಾಯಿಂದ ಹೇಳೋವಂಥದ್ದಲ್ಲ, ವರ್ಣಿಸೋ ಹಾಗಿಲ್ಲ. ಎಲ್ಲ ಜಾತಿಯವರು ತೊಗೊಂಬರ್ತಾರೆ. ಹೂವಿನ ಹಾರ, ಗದ್ಗಿಗೆ ಬಟ್ಟೆ, ಜಾತಿ ಭೇದ ಇಲ್ದಾಗೇ ಗಂಧಗಳೆಲ್ಲ ತರ್ತಾರೆ. ಭಾಳ ಚೆನ್ನಾಗಿದೆ ನೋಡೋದಕ್ಕೆ. ಒಂದು ಸರಿ ಆದರೆ ನನ್ನ ಈ ವಿಡಿಯೋಲ್ಲಿ ಎಷ್ಟು ಜನ ನೀವೆಲ್ಲ ನೋಡ್ತಾ ಇದ್ದೀರಲ್ಲ, ಪ್ರತಿ ವರ್ಷವೂ ನೀವೆಲ್ಲ ಬಂದು ನೋಡ್ತಾನೂ ಇರ್ರಿ, ಭಾಳ ಸಂತೋಷ ಆಗುತ್ತೆ. ಇದಕ್ಕಿಂತ ಜಾಸ್ತಿನೇ ನಡೀತಾ ಇದೆ. ಅಂದರೆ ಪ್ರತಿ ವರ್ಷವೂ ಭಾಳ ಜೋರಾಗಿ ನಡೀತಾ ಇದೆ. ದಯವಿಟ್ಟು ನೋಡ್ತಿರೋಂಥ ವಿಡಿಯೋದಲ್ಲಿ ಎಲ್ಲರೂ ನಮ್ಮ ಹರಿಹರದಲ್ಲಿ ಕೆಲವು ವಸ್ತುಗಳಿದಾವೆ ಬಿಡ್ರಿ, ನಾನು ಹೇಳೋದಕ್ಕೆ ಅಸಾಧ್ಯ. ನಮ್ಮ ದರ್ಗಾನೆ ಅಂತ ಹೇಳ್ತಿಲ್ಲ. ನಮ್ಮ ಊರಮ್ಮನ ಜಾತ್ರೆ ಇದೆ, ರಾಘವೇಂದ್ರ ಸ್ವಾಮಿ ಮಠ ಇದೆ, ಹರಿಹರೇಶ್ವರಂದು ಒಂದು ದೇವಸ್ಥಾನ ಇದೆ, ಹರೇಶ್ವರದೊಂದು ದೇವಸ್ಥಾನ ಇದೆ. ಎಲ್ಲ ಒಳ್ಳೆ ಐಕ್ಯ ಸ್ಥಳಗಳು ನೋಡೋಂಥದ್ದು. 2 ಕಣ್ಣು ಸಾಲದು ಐತಿಹಾಸಿಕ ಜಾಗಗಳು ಎಷ್ಟು ಚೆನ್ನಾಗಿದೆ ನೋಡ್ಬೋದು. ಎಲ್ಲ ಬನ್ನಿ ಎಲ್ಲರೂ. ಈಗ ಆಯ್ಕೆ ಆದಂಥ ಏನು ಗುರುಗಳಿದಾರಲ್ಲ, ಅವು ಯಾವ ತಿಂಗಳಲ್ಲಿ ಯಾವ ದಿನದಲ್ಲಿ ಆಯ್ಕೆ ಆದರು? ಅಂದರೆ ನೀವು ಯಾವ ಮಾರ್ಚ್ ತಿಂಗಳಲ್ಲಿ ಕೊನೆ ತಿಂಗಳಲ್ಲಿ ಮಾಡ್ತಿರೋ ಏನು ಅನ್ನೋದನ್ನು ವಿಶೇಷವಾಗಿ ಅದನ್ನು ಸ್ವಲ್ಪ ತಿಳಿಸ್ರಿ. ಗುರುಗಳು ಏನು ಬಂದಿದ್ದಾಗ ಇಲ್ಲಿಗೆ ಅವರು ಮಾರ್ಚ್ ತಿಂಗಳಲ್ಲಿ ಆಯ್ಕೆ ಆದರು. ಇದು ಆಯ್ಕೆ ಆದಮೇಲೆ ಏನಾಯ್ತಪ್ಪ ಅಂತಂದರೆ ಅದೇ ಸೇಮ್ ತಾರೀಕು ಮಾರ್ಚ್ 20ನೇ ತಾರೀಕಿನ ಮೇಲೆ 30ನೇ ತಾರೀಕಿನೊಳಗೆ ಒಂದು ಟೈಮ್ ಫಿಕ್ಸ್ ಮಾಡಿಕೊಂಡು ಎಲ್ಲರಿಗೂ ಇಡೀ ಊರಿನ ಪ್ರಮುಖತೆ ಜನಗಳಿಗೆಲ್ಲ ಕರೆಸ್ಕೊಂಡು ಮೀಟಿಂಗ್ ಮಾಡಿ ಈ ಡೇಟ್ ಫಿಕ್ಸ್ ಮಾಡ್ತಾಯಿದ್ದೀವಿ. ಓಕೆ, ಈ ಒಂದು ಉರ್ಸಿಗೆ ಎಲ್ಲಿ ಯಾವ ಭಾಗದಿಂದ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ? ಈ ಉರುಸಿಗೆ ಹೆಚ್ಚು ಕಡಿಮೆ ನನಗೆ ಗೊತ್ತಿರೋ ಹಾಗೆ ಬೆಳಗಾಂನಿಂದ ಬರ್ತಿದ್ದಾರೆ. ಬೆಳಗಾಂ, ಬಿಜಾಪುರ, ಹೊಸಪೇಟೆ, ಕೊಪ್ಪಳ, ಬೆಂಗಳೂರು, ಕೋಲಾರ, ಮೈಸೂರು, ಭಾಳ ದೂರದಿಂದ ಇಲ್ಲಿವರೆಗೂ ನಿನ್ನೆ ಬಂದಂಥವರು ತಮಿಳ್ನಾಡಿಂದನೂ ಬಂದಿದ್ದರು, ಆಂಧ್ರದಿಂದನೂ ಬಂದಿದ್ದರು. ಇಲ್ಲಿನ ಒಂದು ದರ್ಗಾದ ಒಂದು ಉರ್ಸಿನ ಒಂದು ವಿಶೇಷತೆ ಖವಾಲಿ ಭಾಳ ಮೆಚ್ಚುವಂಥದ್ದು. ಈ ಖವಾಲಿ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ಹೇಳೋದಕ್ಕೆ ವರ್ಣನೆ ಮಾಡೋ ಹಾಗಿಲ್ಲ. ಸದ್ಗುರುನಾಥನ ತಾರೀಫ್ಗಳು ನಡೀತಾವೆ. ನಾವು ಹೇಗೆ ಜಾನಪದ ಗೀತೆ ಅಥವಾ ಕೆಲವು ಕನ್ನಡದಲ್ಲಿ ನಾವು ಜಾನಪದ ಗೀತೆಗಳ ಗುರುಗಳನ್ನ ನಾವು ವರ್ಣಿಸೋ ಹಾಗೆ ಇದು ಮಾಡ್ತೀವಲ್ಲ, ಅದು ಖವಾಲಿ ರೂಪದಲ್ಲಿ ನಾವು ದೂರದಿಂದ ಕರೆಸ್ಕೊಳ್ತೀವಿ. ಬಾಂಬೆ, ಕೊಲ್ಲಾಪುರ, ದಿಲ್ಲಿ ಈ ಥರದಿಂದ ಕರೆಸ್ಕೊಂಡು ಆ ಖವಾಲಿ ಪ್ರೋಗ್ರಾಮ್ಗಳು ಇಡ್ತೀವಿ. ಓಕೆ ಗುರುಗಳೇ, ಒಳ್ಳೆ ಮಾಹಿತಿಯನ್ನೇ ನೀಡಿದ್ದೀರ. ಏನು ಇಲ್ಲಿ ಬರ್ತಕ್ಕಂಥ ದರ್ಗಾಕ್ಕೆ ಬರ್ತಕ್ಕಂಥ ಸರ್ವಧರ್ಮೀಯರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಭಾಳ ಸಂತೋಷ. ಮನಸ್ಸಿನಿಂದ ಬರ್ತಾ ಇದ್ದೀರಾ. ಕೊನೆ ತನಕ ಯಾರ ಮಾತು ಕೇಳಿದಾಗೆ ಇದೇ ಅಣ್ಣ ತಮ್ಮಗಳಾಗಿ ನಾವೆಲ್ಲರೂ ಇಷ್ಟೇ ಪ್ರೀತಿಯಿಂದ ಇನ್ನೂ ಜೋರಾಗಿ ಮಾಡಿಸ್ಬಿಟ್ಟು ಶಕ್ತಿ ಕೊಡಲಿ ಆ ಸದ್ಗುರುನಾಥ ಎಲ್ಲರ ಮನಸ್ಸಿನಲ್ಲೂ ತುಂಬಿ ನಮಗೆಲ್ಲ ಪ್ರೀತಿ ವಿಶ್ವಾಸ ಅವನಲ್ಲಿ ಒಂದು ಹೃದಯಪೂರ್ವಕವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅವನ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತಾನು ಆಶೀರ್ವಾದ ಬಯಸ್ತೀನಿ. ಓಕೆ, ಕೊನೆಯದಾಗಿ ಏನು ಹೇಳ್ತೀರಾ? ತಮ್ಮ ಹೆಸರು ಅದನ್ನು ಹೇಳಿ. ನನ್ನ ಹೆಸರು ಹಜರತ್ ಪ್ಯಾರೇಜಾನ್ ಅಂತ ಹೇಳಿಬಿಟ್ಟು ನಾನು ಹರಿಹರದಲ್ಲೇ ಇರ್ತೀನಿ. ಗುರುಗಳ ಸೇವೆ ನಾನು ಹೊಸದಾಗಿ ಬಂದು 25 ವರ್ಷದಿಂದ ಇಲ್ಲಿ ಮಾಡ್ತಾಯಿದ್ದೀನಿ. ಗುರುಗಳ ಸೇವೆ 25 ವರ್ಷದಿಂದ ಮಾಡ್ತಿದ್ದೀನಿ. ಇಲ್ಲೇನು ಹೇಳೋಂಥದ್ದೆಲ್ಲ ನಿಮ್ಮ ಕಣ್ಣು ಮುಂದೆ ಎಲ್ಲ ನೋಡ್ಕೊಳ್ಳೋಂಥ ಸೀನ್ಗಳಿದೆ, ನೀವೆಲ್ಲ ನೋಡ್ಕೋಬೋದು. ಓಕೆ, ಧನ್ಯವಾದಗಳು. ಹೇಳಿ ಸರ್, ತಾವೇನು ಹೇಳ್ತಾರೆ ಉರ್ಸಿನ ಬಗ್ಗೆ? ನಾವು ಉರ್ಸಿನ ಬಗ್ಗೆ ಹೇಳೋದಾದ್ರೆ ನೋಡ್ರಿ, ಇಲ್ಲಿ ನಮ್ಮ ಹರಿಹರದಲ್ಲಿ ಇತಿಹಾಸ ಒಂದು ಹರಿಹರೇಶ್ವರ ದೇವಸ್ಥಾನ ಇದೆ, ಈ ಕಡೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ, ಇಲ್ಲಿ ರಾಘವೇಂದ್ರ ದೇವಸ್ಥಾನ ಇದೆ, ಇಲ್ಲೇ ಪಕ್ಕದಲ್ಲಿ ಬನಶಂಕರಿ ದೇವಸ್ಥಾನ, ಮೌನೇಶ್ವರ ದೇವಸ್ಥಾನ. ಇದರ ನಡುವೆ ನಮ್ಮ ನಾಡಬಂಶವಲ್ಲಿ ಹಜರತ್ ಗುರುಗಳು ಕೂಡ ಆಯ್ಕೆ ಆಗಿದ್ದಾರೆ. ಇಲ್ಲಿ ಉರುಸ್ ಹೆಂಗಾಗತ್ತಪ್ಪ ಅಂದರೆ ಇಲ್ಲಿ ಯಾವುದೇ ರೀತಿ ಹಿಂದೂ ಮುಸ್ಲಿಂ ಭೇದ ಭಾವನೆಯಿಲ್ಲ, ಸರ್ವಧರ್ಮ ಸನ್ಮಯ ಸಮಿತಿ ಥರ ಎಲ್ಲ ಅಣ್ಣತಮ್ಮಳಾಗಿ ನಾವು ಇವತ್ತಿಲ್ಲಿ ಉರುಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನಾವು ಈ ಭಾಗದ ಕೌನ್ಸಿಲರ್ ಆಗಿದ್ದಾರೆ. ಈ ಉರ್ಸು ಯಾವುದೇ ಅಡೆತಡೆ ಇಲ್ದಂಗೆ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿರೋ ಇಲ್ಲ. ಇವತ್ತು ನಮಗೆ ಏನಪ್ಪ ಅಂದ್ರೆ ಇಲ್ಲಿ ಸದಸ್ಯರಾಗಿದ್ದೇವೆ ಅಂತ ಹೇಳಿದ್ರೆ ನಮಗೆ ಒಂದು ಕಸ ಹೊಡ್ಯೋಕೆ ಅವಕಾಶ ಸಿಕ್ಕತಿ ಈ ಜಾಗದಾಗ. ಆ ಗುರುಗಳ ಆಶೀರ್ವಾದ ಇಲ್ಲಿ ಏನೇ ಕೆಲಸಗಳಿತ್ತು ಅಂದ್ರೆ ನಾವು ಮಾಡ್ಕೊಂಡು ಹೋಗ್ತೀವಿ. ಸೇವೆ ಮಾಡೋಕೆ ಅವಕಾಶ ಸಿಕ್ಕತಿ ಮಾಡ್ಕೊಂಡು ಹೋಗ್ತಾ ಇದೀವಿ ನಾವಿಲ್ಲಿ. ಕೊನೆಯದಾಗಿ ಏನು ಹೇಳ್ತೀರಾ ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ? ಇಲ್ಲಿ ಆ ಗುರುಗಳು ಬಂದಂತರಿಗೆ ಎಲ್ಲದೂ ಒಳ್ಳೇದಾಗಲಿ ಅಂತೇಳಿ ಅವರ ಅನಿಸಿಕೆಗಳು ಅವ್ರು ಏನದವೋ ಅವನ್ನೆಲ್ಲ ಈಡೇರಿಸಲಿ ಅಂತೇಳಿ ಹೇಳ್ಕೊಂತೀವಿ. ತಾವು ಕೂಡ ಈ ದರ್ಗಾದಲ್ಲಿ ಭಾಳ ವರ್ಷದಿಂದ ಸೇವೆ ಮಾಡ್ಕೊಂತ ಬಂದಿರ, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀರಾ. ಈ ಉರ್ಸಿನ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಇದು ವೈವಿಧ್ಯತೆಯಲ್ಲಿ ಏಕತೆ, ಸರ್ವಧರ್ಮಗಳ ಭಾವೈಕ್ಯದ ಸಂಕೇತ ಈ ಉರ್ಸು. ಎಲ್ಲ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಪಾರ್ಸಿ, ಜೈನರು ಎಲ್ಲ ಜನಾಂಗದ ಭಕ್ತರು ಇದ್ದಾರೆ.
ಈಗಿನ ಗೊಂದಲಗಳಿಗೆಲ್ಲ ತೆರೆ ಉತ್ತರ ಅಂತಂದರೆ ಈ ಉರುಸು. ಎಲ್ಲ ಈ ಗೊಂದಲಗಳಿಗೆ ಅಂಥ ಭಾವೈಕ್ಯತಾ ಸಮ್ಮೇಳನ ಈ ಉರುಸು. ಇದರಲ್ಲಿ ನಮ್ಮ ಗುರುಗಳ ಬಗ್ಗೆ ನಾಡಬಂದ್ ಶಾವಿಗೆ ಮಾಂಸ ಬಗ್ಗೆ ಗುರುಗಳ ಬಗ್ಗೆ ಹೇಳ್ಬೇಕಂತಂದರೆ ಇವರು ಬರೇ ಪವಾಡ ಪುರುಷರು ಅಷ್ಟೇ ಅಲ್ಲ, ಪ್ರಖ್ಯಾತ ಪೈಲ್ವಾನರು ಹೌದು. ಪ್ರಖ್ಯಾತ ಪೈಲ್ವಾನರಾಗಿ ಈ ದರ್ಗಾಗೆ ನಮ್ಮ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಡೆಯಗಾಗದಲ್ಲಿ ಬ್ರಿಟಿಷರ ಆಳ್ವಿಕೆ ಎರಡೂ ಸೇರಿರ್ಬೇಕಾದ್ರೆ 18 ಎಕರೆ ಜಮೀನು ನದಿ ತೀರದ್ದು ದಾನವಾಗಿ ಕೊಡ್ತಾರೆ. ಯಾಕಂದರೆ ಯಾರೇ ಒಬ್ಬ ಮಹಾರಾಜರು 64 ವಿದ್ಯೆ ಕಲಿತೇ ರಾಜರಾಗಿರ್ತಾರೆ. ಅಂಥವರು ಒಬ್ಬ ಗುರುಗಳಿಗೆ ದಾನ ಕೊಡಬೇಕಂದ್ರೆ ಅವರಿಂದ ಏನಾದರೂ ಅವರ ಪವಾಡಗಳನ್ನ ನೋಡಿದ್ರಿಂದನೇ ಆ ದಾನಗಳನ್ನ ಕೊಟ್ಟು ಇದು ಯಾತ್ರಾರ್ಥಿಗಳಿಗೆ ದೀಪದ ವ್ಯವಸ್ಥೆಗೆ ಅಂತ ಕೊಟ್ಟಿದ್ದಾರೆ. ಅದು ಸರ್ವಮಾನ್ಯ ರೆಕಾರ್ಡ್ ಆದ ಭೂ ದಾಖಲೆಗಳ ಇಲಾಖೆ, ಕಂದಾಯ ಇಲಾಖೆ ಎಲ್ಲ ಕಡೆಯೂ ಕ್ವಿಟೆಂಟ್ ದಾಖಲೆಗಳಲ್ಲೂ ಸಹ ಅದು ನಮೂದಾಗಿದೆ. ಅದು ಸರ್ವಮಾನ್ಯವಾದ ರೆಕಾರ್ಡ್ ಆಗಿದೆ. ಅದೇ ರೀತಿಯಾಗಿ ಇನ್ನು ಏನಪ್ಪ ಅಂತಂದರೆ ಮಹಾರಾಜರಿಗೆ ನಮ್ಮ ಗುರುಗಳು ಒಂದು ಕಲೆ ಹೇಳ್ಕೊಟ್ರು ಅನ್ನೋದು ಒಂದು ಪ್ರತೀತಿ. ಏನು ಕಲೆಯಪ್ಪ ಅಂತಂದರೆ ಇದು ನಾಡು ಬಂತಂದರೆ ನಾಡಿ ಬಂದು ಇದು ನನಗೆ ಅಲ್ಲಿ ಬೆಂಗಳೂರಿನಲ್ಲಿ ತಿಳಿದ ಪ್ರಕಾರ ಅಂದರೆ ಆ ರೀತಿ ಒಂದು ಪಟ್ಟು ನಮ್ಮ ಮೈಸೂರು ಕಡೆ ಕುಸ್ತಿ ಮಾಡೋರು ಅವರು ಬುಡ್ಡು ಅಂತ ಇದ್ದರು, ಒಂಟಿ ಕಾಲು ಸವಾರಿ ಅಂತ ಹಾಕಿದರೆ ಅವನ್ನೆಲ್ಲ ಫೇಲು. ನಮ್ಮ ಮಲೆ ಚುವಾಲತೀಫ್ ಅವರು ಚಿಗುರ್ತಿ ಆಡ್ತಿದ್ರು, ಅದೆಲ್ಲ ಕುಸ್ತಿ ನೋಡಿದವ್ರಿಗೆ ಗೊತ್ತು. ಆ ಥರ ನಾಡಿ ಬಂದನ್ನ ಪಟ್ಟನ್ನು ಹೇಳ್ಕೊಟ್ಟು ನಮ್ಮ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಅವರೇನು ಮಾಡಿದರು ಅಂತಂದರೆ ಪ್ರಖ್ಯಾತ ತಿರುವಾಂಕೂರು ಪೈಲ್ವಾನ್ನ ಸೋಲಿಸಿ ಇಲ್ಲಿ ಮಣ್ಣು ಮುಗಿಸಿ ಅವರು ಇವರಿಗೆ ಈ ಜಮೀನುಗಳನ್ನ ಭಕ್ತಾದಿಗಳ ವ್ಯವಸ್ಥೆಗೆ ದೀಪದ ವ್ಯವಸ್ಥೆಗಳಿಗೆ ಕೊಟ್ಟರನ್ನೋ ಪ್ರತೀತಿ ಇದೆ. 300 ವರ್ಷಗಳಿಂದ ಇದು ನಡ್ಕೊಂಡು ಬರ್ತಾಯಿದೆ. 1868ನೇ ಇಸ್ವಿ ಒಳಗೆ ಇದು ರೆಕಾರ್ಡ್ಗಳು ದಾಖಲಾಗಿದೆ. 1868 ಈ ರೀತಿ ಇರೋದ್ರಿಂದ ಈ ಎಲ್ಲ ಜನಾಂಗಗಳ ಸರ್ವಧರ್ಮಗಳ ಭಾವೈಕ್ಯತೆಗೆ ಸಂಕೇತವಾಗಿರೋ ಈ ಉರುಸುಗಳು ಇನ್ನೂ ಹೆಚ್ಚೆಚ್ಚಾಗಿ ನಡೀಲಿ. ನಿಮ್ಮ ಪತ್ರಿಕಾ ಮಿತ್ರರು ಈ ಬಗ್ಗೆ ಸ್ಪಷ್ಟವಾದ ತಮ್ಮ ಅಭಿಪ್ರಾಯಗಳನ್ನು ಸೇರಿಸಿಕೊಟ್ಟು ಈ ದರ್ಗಾ ಏಳಿಗೆಗೆ ತಾವು ಸಹಕಾರ ಮಾಡಬೇಕು. ಪ್ರತಿ ವರ್ಷನ ತಾವು ನೋಡ್ತಾ ಇದ್ದೀರಾ, ಈ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಹೆಚ್ಚಿಗೆ ಆಗ್ತಿದೆ. ಈ ವ್ಯವಸ್ಥೆ ಯಾವ ರೀತಿ ಮಾಡಿರ, ಊಟದಿರ್ಬೋದು, ಅವ್ರ ಶೌಚಾಲಯ, ನೀರಿಂದು ಈ ದಿನ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಈಗ ಇನ್ನೂ ಹೆಚ್ಚಾಗಿ ಅವುಗಳಿಗೋಸ್ಕರ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋದಕ್ಕೆ ತಕ್ಕ ಅನುದಾನಗಳನ್ನ ಎಲ್ಲ ಬರೆದಿದ್ದೀವಿ. ಎಲ್ಲ ಶಾಸಕರುಗಳು ಕೆಲವರು ಅನುದಾನಗಳು ಕೊಡ್ತಾ ಇದ್ದಾರೆ, ಸರ್ಕಾರ ವಕ್ಫ್ ಬೋರ್ಡ್ ಕೊಡ್ತಾ ಇದೆ. ಇನ್ನೂ ಅತಿ ಹೆಚ್ಚಿನ ಅನುದಾನ ತಂದು ಅತಿ ವಿಜೃಂಭಣೆಯಿಂದ ನಡೆಯೋದಕ್ಕೆ ಎಲ್ಲ ಕೆಲಸ ಕಾರ್ಯಗಳಿಗೆ ಸಿದ್ಧತೆಗಳಿದ್ದೀವಿ. ಅಂದರೆ ಯಾವುದೋ ನ್ಯೂನತೆಗಳಿಲ್ಲ, ಕೊರತೆ ಇಲ್ಲ, ಯಾವುದು ನ್ಯೂನತೆ ಕೊರತೆಗಳಿಲ್ಲ. ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ. ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ, ಎಲ್ಲರೂ ಒಟ್ಟಾಗಿದ್ದಾರೆ. ಕೊನೆಯದಾಗಿ ಒಂದು ಉರ್ಸಿನ ಒಂದು ಭಕ್ತಾದಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಉರ್ಸಿನ ಭಕ್ತಾದಿಗಳು ಬಂದು ಸಾಮರಸ್ಯನ ನಾವು ಕಾಪಾಡಿಕೊಂಡು ಎಲ್ಲ ಜನಾಂಗಗಳ ಜೊತೆ ನಾವೆಲ್ಲ ಬೆರೆತು ನಾವು ತನ್ಮೂಲಕ ದೇವರ ಭಕ್ತಿಗಳನ್ನ ನಾವು ಮಾಡ್ಕೊಂಡು ಹೋಗಿ ಸುಖ ಸಂತೋಷದಿಂದ ಬಾಳೋಣ ಅಂತ ಹಾರೈಸ್ತೀನಿ. ತಮ್ಮ ಹೆಸರು? ನನ್ನ ಹೆಸರು ಸ್ಯಾಮ್ಸನ್ ಅಂತ, ಕ್ರಿಶ್ಚಿಯನ್ನು. ಭಾಳ ಜನ ಇದು ಭಕ್ತಾದಿಗಳು ಇದಕ್ಕೆ ಸಹಕಾರ ಮಾಡಿದ್ದಾರೆ. ಇವೆಲ್ಲರ ಪ್ರತಿಫಲನ ಈ ಉರುಸುಗಳು ವಿಜೃಂಭಣೆಯಿಂದ ನಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಎಲ್ಲ ಜನಗಳಿಗೆ ವಂದಿಸಿ ಇನ್ನು ತಮಗೂ ಸಹ ನಾನು ಈ ಬಗ್ಗೆ ಕೃತಜ್ಞತೆಗಳನ್ನ ಹೇಳ್ಕೊಳ್ತಾ ಈ ಬಗ್ಗೆ ಸೂಕ್ತ ಪ್ರಚಾರ ಕೊಟ್ಟು ಈ ದರ್ಗಾದ ಏಳಿಗೆಗೆ ತಾವು ಸಹ ಕಾರಣೀಭೂತರಾಗ್ರಿ ಎಂದು ಹಾರೈಸ್ತೀನಿ. ಹಿಂದೂ ಮುಸ್ಲಿಂ ಎಲ್ಲ ಜನಾಂಗದವರು ಒಂದಾಗಿ ಯಾವುದೇ ಒಂದು ಕಾರ್ಯಕ್ರಮಗಳು ಇರಲಿ, ಹಿಂದೂಗಳದಾಗಲಿ ಮುಸ್ಲಿಮ್ಸಿದಾಗಲಿ ಎಲ್ಲ ಅಣ್ಣ ತಮ್ಮಂದರಾಗಿ ಎಲ್ಲ ನಡೆಸ್ಕೊಂಡು ಹೋದರೆ ಭಾಳ ಒಳ್ಳೆಯದು. ಯಾಕಂದರೆ ನಮ್ಮ ದೇಶನೇ ಐತಲ್ಲ, ಭಾರತ ದೇಶದಲ್ಲಿ ಎಲ್ಲರೂ ಒಂದೇ ಅಂತ. ಅದ್ರಾಗೂ ವಿಶೇಷವಾಗಿ ನಮ್ಮ ಹರಿಯಾಣದಲ್ಲಿ ಎಲ್ಲ ಜನಾಂಗದಲ್ಲೂ ಹಿಂದೂ ಮುಸ್ಲಿಮ್ಸ್ ಒಂದಾಗೆ ನಾವು ಇದ್ದೇವೆ. ದಯವಿಟ್ಟು ಎಲ್ಲರೂ ಹಾಗೆ ಇರೋನು, ಎಲ್ಲ ಹಬ್ಬಗಳು ಕೂಡೇ ಮಾಡ್ಕೊಂಡು ಹೋಗೋಣ ಅಂತ ನಮ್ಮದು ಕಳೆ ನಿಮ್ಮಲ್ಲಿ ಒಂದು ಪ್ರಾರ್ಥನೆ. ನನ್ನ ಹೆಸರು ಸಿಕಂದರ್ ಶಾ ದರ್ವೇಶ್ ಅಂತ. ತಾವು ಕೂಡ ಭಾಳ ಒಡನಾಟಿ, ತಾವೇನು ಹೇಳ್ತೀರಾ ಈ ಒಂದು ದರ್ಗಾ ಉರ್ಸಿನ ಬಗ್ಗೆ? ಹರಿಹರದಲ್ಲಿ ಐತಲ್ಲ ಒಂದು ವಿಶೇಷ ಇದು ಅಜ್ಮೀರ್ ದರ್ಗಾ ಏನೈತಲ್ಲ, ಆ ದರ್ಗಾ ನೋಡಿದ್ರೆ ಅದ್ರ ವಿಶೇಷನೇ ಇಲ್ಲಿ ಐತಿ. ಇದರ ಅನುಭವ ಪಟ್ಟವ್ರಿಗೆ ಮಾತ್ರ ಗೊತ್ತಾಗತ್ತೆ ಏನಂತೇಳಿ, ಈ ಸತ್ಯತೆ ಏನು ಅರ್ಥ ಅಂತ ಗೊತ್ತದೆ. ಇದು ಇಡೀ ಹರಿಹರ ದಾವಣಗೆರೆ ಜಿಲ್ಲೆ ಅಲ್ಲ, ಚಿತ್ರದುರ್ಗ ಜಿಲ್ಲೆ, ಇಡೀ ಜಿಲ್ಲೆಗಿಂತ ಮಾತ್ರ ಆಗಿರ್ತದೆ ಇದು ನಾಡಮಂಶಿಲ ದರ್ಗಾ. ಇಲ್ಲಿ ಹಿಂದೂ ಮುಸ್ಲಿಂ ಎಲ್ಲರದಲ್ಲಿ ಯಾವುದೋ ಭೇದ ಭಾವದಂಗೆ ಇರ್ತೈತಿ. ಆ ಉಸಿಗೆ ಎಲ್ಲ ಹರಿಹರದ ನಾಡಿನ ಸಂಸ್ಥೆ ಜನ ಎಲ್ಲರೂ ಸಹಕರಿಸಿದ್ದಾರೆ. ಎಲ್ಲ ರಾಜಕಾರಣ ಹಿಂದೂ ಮುಸ್ಲಿಂ ಎಲ್ಲ ಯಾವುದೇ ಜನನೂ ಇಲ್ಲ ಅಂದಿಲ್ಲ, ಎಲ್ಲದಕ್ಕೆ ಸಹಕಾರ ಮಾಡ್ತಾರೆ. ಪ್ರತಿಯೊಬ್ಬ ರಾಜಕಾರಣಿಗಳು ಇದಕ್ಕೆ ಯಾರು ಇಲ್ಲ ಅಂದಿಲ್ಲ, ಎಲ್ಲರೂ ಸಹಕಾರ ಮಾಡಿದ್ದಾರೆ. ಅದಕ್ಕೆ ಈ ಉರ್ಸಿಗೆ ನನ್ನ ಎಲ್ಲ ಶುಭಾಶಯ ಹೇಳ್ತಾನೆ. ಅದು ಸಂಸ್ಥೆ. ನನ್ನ ಹೆಸರು ಶಿವಾನಂದ, ಎಲ್ಲ BJP ಶಿವಾನಂದ ಅಂತಾರೆ ಅಷ್ಟೇ. ನಾಡಬಂದ್ ಶಾವಲಿ ದರ್ಗಾದ ಈ ಒಂದು ಉರ್ಸು ಮತ್ತು ಸಂದಲ್ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂಥ ಎಲ್ಲ ಭಕ್ತಾದಿಗಳಿಗೆ ಧನ್ಯವಾದಗಳು ಹಾಗೂ ಅಭಿನಂದನೆಗಳು ಹೇಳ್ತಾ,
ಈ ದರ್ಗಾ ಹರಿಹರದಲ್ಲಿ ಸುತ್ತಮುತ್ತಲಿನ ಇಡೀ ಒಂದು 2-3 ಜಿಲ್ಲೆಗೆ ಅಲ್ಲಿಂದ ಬರುವಂಥ ಭಕ್ತಾದಿಗಳಿಗೂ ಕೂಡ ಇವತ್ತು ಈ ಒಂದು ದರ್ಗಾದ ಉರುಸಿನಿಂದ ಹರಿಹರ ನಗರದಲ್ಲೇ ಅಲ್ಲ, ಇಡೀ 2-3 ಜಿಲ್ಲೆಗೂ ಭಾಳ ದೂರ ಕೂಡ ಉತ್ತಮ ಸಾಮರಸ್ಯ ಹಾಗೂ ಏಕತೆ ಹಾಗೂ ಒಂದು ಸಹೋದರತ್ವ ಬಾಂಧವ್ಯವನ್ನು ಈ ಎದ್ದು ಕಾಣುತ್ತೆ ಈ ಒಂದು ದರ್ಗಾದ ಒಂದು ಉರ್ಸ್ ಕಾರ್ಯಕ್ರಮದಲ್ಲಿ. ಇದು ಹಲವಾರು ವರ್ಷಗಳಿಂದ ನಡ್ಕೊಂಬಂದಿರುವಂಥ ಈ ಒಂದು ಕಾರ್ಯಕ್ರಮವನ್ನು ಹಿಂದೂ ಮುಸ್ಲಿಂ ಸಹೋದರರು ಎಲ್ಲರೂ ಸೇರಿ ಊರಿನ ಎಲ್ಲ ಭಾಗದ ನಗರಸಭೆ ಸದಸ್ಯರುಗಳು ಇರ್ಬೋದು, ಎಲ್ಲ ಸೇರಿ ಒಗ್ಗಟ್ಟಾಗಿ ಏಕತೆಯಿಂದ ಈ ಒಂದು ಕಾರ್ಯಕ್ರಮ ನೆರವೇರಿಸಿ ಯಶಸ್ವಿಗೊಳಿಸ್ತಾರೆ. ಇದು ಭಾಳ ವಿಶೇಷವಾದಂಥ ನಮ್ಮ ಹರಿಹರ ನಗರಕ್ಕೆ ಭಾಳ ಹೆಸರು ತಂದಿರುವಂಥ ಈ ಒಂದು ಕಾರ್ಯಕ್ರಮ ಆಗಿದ್ದು, ನಾಡಬಂಶಾವಲಿ ಬಾಬಾ ದರ್ಗಾದ ಅವರ ಒಂದು ಕೃಪೆ ನಮ್ಮ ಹರಿಹರದ ಜನತೆ ಮೇಲೆ ಸದಾ ಯಾವಾಗಲೂ ಇರುತ್ತೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಮಾಸ್ಟರ್ ಹೇಳಿ. ಹಬೀಬುಲ್ಲಾ ಬೇಗ್, ನಾನು ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ. ಎಲ್ಲ ಜಾತಿಯ ಜಾತಿಯ ಸದಸ್ಯರಿಗೆ ದರ್ಗಾದ ಕಮಿಟಿಯಿಂದ ಶುಭಾಶಯಗಳು. ಕೇಳಿರಲ್ಲ ವೀಕ್ಷಕರೇ, ಏನು ನಮ್ಮ ವಿವಿಧತೆಯಲ್ಲಿ ಏಕತೆ ಅನ್ನೋ ಹಾಗೆ ನಮ್ಮ ಹರಿಹರದಲ್ಲಿ ಕೂಡ ಐತಿಹಾಸಿಕ ಸ್ಥಳದಲ್ಲಿ ಏನು ಬೇರೆ ಊರಿನಲ್ಲಿ ಕೂಡ ನಡೀತಕ್ಕಂಥದ್ದು ಇಲ್ಲಿ ನಡೀತಕ್ಕಂಥದ್ದು ವಿಶೇಷತೆ ನೋಡಿರಿ. ನಮ್ಮ ಹರಿಹರದಲ್ಲಿ ತುಂಗಭದ್ರಾ ಮತ್ತು ರಾಘವೇಂದ್ರ ಮಠ, ಆ ಕಡೆಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಈ ದರ್ಗಾದ ಹಿಂಭಾಗದಲ್ಲಿ ನೋಡ್ಕೊಂತ ಹೋದರೆ ಬನಶಂಕರಿ ದೇವಸ್ಥಾನ, ಅದ್ರ ಹಿಂಭಾಗದಲ್ಲಿ ಆ ಕಡೆಗೆ ಹೋದೆ ಅಂದರೆ ನಮ್ಮ ಹರಿಹರೇಶ್ವರ ದೇವಸ್ಥಾನ, ಮುಂಭಾಗದಲ್ಲಿ ಕೂಡ ಮಾಜನಹಳ್ಳಿ ಗ್ರಾಮ ದೇವತೆ ದೇವಸ್ಥಾನ, ತೆಳಗಡೆಗಳಿದ್ರೆ ಕಸಬಾ, ಈ ರೀತಿ ಚರ್ಚ್ ಮಸೀದಿಗಳು, ಈ ರೀತಿ ಇರ್ತಕ್ಕಂಥ ವಿವಿಧತೆಯಲ್ಲಿ ಐಕ್ಯತೆಯನ್ನು ಕಾಣುವಾಗೆ ಸಾಮರಸ್ಯವನ್ನು ತೋರಿಸತಕ್ಕಂಥ ಈ ಒಂದು ಉರ್ಸು ಇಲ್ಲಿ ಕೂಡ ಪ್ರತಿ ವರ್ಷವೂ ಕೂಡ ಹೆಚ್ಚೆಚ್ಚು ಭಕ್ತಾದಿಗಳು ಬರ್ತಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಕೂಡ ಸರಾಸರ ಸಂಖ್ಯೆಯಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಇಲ್ಲಿನ ಏನು ಉರ್ಸ್ ಕಮಿಟಿಯವರು ಇರ್ತಕ್ಕಂಥವ್ರು ಇರ್ಬೋದು, ನಮ್ಮ ಸಂತರು ಇರ್ಬೋದು, ಇಲ್ಲಿರ್ತಕ್ಕಂಥ ಎಲ್ಲ ಜಾತಿ ಧರ್ಮದ ಜನಾಂಗದವರು ಈ ಕುಡ್ಕೊಂಡು ಈ ವಿಶೇಷತೆಯನ್ನು ಹಬ್ಬವನ್ನು ಉರ್ಸನ್ನು ಮಾಡ್ತಾರೆ. ಈ ವಿಶೇಷತೆ ಉರ್ಸ್ ಹಬ್ಬದಲ್ಲಿ ಕೂಡ ಎಲ್ಲರಿಗೂ ಕೂಡ ಯಾವ ರೀತಿ ನ್ಯೂನತೆ ತೊಂದರೆಗಳಾಗದಂಗೆ ಪ್ರತಿಯೊಬ್ಬರು ಸಹಕಾರ ಸಲಹೆಯನ್ನು ನೀಡಿ ಈ ಉರ್ಸನ್ನು 5 ದಿನಗಳ ಕಾಲ ನಡೀತಕ್ಕಂಥ ಉರ್ಸು. ಈಗಾಗಲೇ ಹೇಳಿದರು, ಏನು ಮಾರ್ಚ್ ತಿಂಗಳಲ್ಲಿ ಕೊನೆಯ ವಾರದಲ್ಲಿ ನಾವು ಈ ಉರ್ಸನ್ನು ಆಚರಣೆ ಮಾಡ್ತೀವಿ. ಇಲ್ಲಿ ಸಂತರು ನೆಲೆಸಿರ್ತಕ್ಕಂಥದ್ದು, ಸಾಕಷ್ಟು ಪವಾಡಗಳನ್ನು ನಡೆದಿರ್ತಕ್ಕಂಥದ್ದು ನಿರ್ದೇಶನಗಳಿದೆ. ಆದ್ದರಿಂದ ಇಲ್ಲಿ ಬರ್ತಕ್ಕಂಥ ತಮ್ಮ ಬೇಡಿಕೆಗಳನ್ನು ಇಷ್ಟಾರ್ಥವಾಗುವಂಥ ನಿಟ್ಟಿನಲ್ಲಿ ಭಕ್ತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಬರ್ತಾರೆ. 5 ದಿನಗಳ ಕಾಲ ನಡೀತೈತೆ. ಆಮೇಲೆ ವಿಶೇಷವಾಗಿ ಕವಾಲಿ ಕೂಡ ಮುಂಬೈ, ದಿಲ್ಲಿ, ಈ ಕಡೆ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಕವಾಲಿಯನ್ನು ಮಾಡ್ತಕ್ಕಂಥದ್ದು ಈ ಪ್ರತೀತಿ ನಡ್ಕೊಂತ ಬಂದಿದೆ. ಕವಾಲಿಯಲ್ಲಿ ಏನಪ್ಪ ಅಂದರೆ ಸಂತರ ಇತಿಹಾಸವನ್ನು ನಾವು ಯಾವ ರೀತಿ ಹಿಂದೂಗಳಲ್ಲಿ ಸಂಪ್ರದಾಯದಲ್ಲಿ ಜನಪದ ಗೀತೆಗಳಲ್ಲಿ ಯಾವ ರೀತಿ ನಡೀತೇವೋ, ಪುರಾಣಗಳು ಯಾವ ರೀತಿ ನಡೀತೇವೋ ಅನ್ನೋದ್ರ ಬಗ್ಗೆ ಏನು ಕವಾಲಿ ರೂಪದಲ್ಲಿ ಸಂತರನ್ನು ಇತಿಹಾಸವನ್ನು ಸಾರ್ತಕ್ಕಂಥ ಕವಾಲಿ ಕೂಡ ನಡೀತೈತೆ. ಇಲ್ಲಿಗೆ ಹರಿಹರದಲ್ಲಿ ವಿಶೇಷವಾಗಿ ನಡೀತಕ್ಕಂಥ ನಾಡಬಂಶಾವಲಿ ದರ್ಗಾದಲ್ಲಿ ಎಲ್ಲರೂ ಕೂಡ ಸರ್ವ ಧರ್ಮೀಯರು ಕೂಡ್ಕೊಂಡು ಈ ಹಬ್ಬವನ್ನು ಯಶಸ್ವಿ ಮಾಡ್ತಾರೆ. ಪ್ರತಿಯೊಬ್ಬರು ಕೂಡ ಒಂದು ಸಂತರ ಒಂದು ನಾಡಬಂಶಾವಲಿಯ ದರ್ಗಾದಲ್ಲಿ ಶಾಂತಿ, ಸೌಹಾರ್ದತೆ, ಸಾಮರಸ್ಯ ಏನು ಇಲ್ಲಿ ಹಿಂದೂ ಮುಸ್ಲಿಂ ಈಗ ನಾವು ನೋಡಿದ್ವಿ, ಪ್ರತಿಯೊಬ್ಬರನ್ನು ಮಾತಾಡ್ಸಿದ್ವಿ. ಲಿಂಗಾಯತರು, ಕ್ರಿಶ್ಚಿಯನ್ನು, ಮುಸ್ಲಿಮ್ಸು ಮತ್ತು ಎಲ್ಲ ಧರ್ಮದವರು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ಆದರೆ ಇದು ನೋಡಿದೆ ಅಂದರೆ ನಿಜಕ್ಕೂ ಕೂಡ ಹರಿಹರ ಇತಿಹಾಸ ಅಂತಕ್ಕದನ್ನು ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಈ ಕಮಿಟಿ ಇನ್ನೂ ಹೆಚ್ಚೆಚ್ಚು ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಹೆಚ್ಚಿನ ಸೌಲಭ್ಯವನ್ನು ಕೊಡಲಿ. ಜೊತೆಗೆ ಏನು ನಗರಸಭೆ ಇರ್ಬೋದು, ಮತ್ತು ಏನು ತಾಲೂಕು ಆಫೀಸ್ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಮತ್ತು ಎಲ್ಲ ಇಲಾಖೆಯರು ಕೂಡ ಈ ದರ್ಗಾಕ್ಕೆ ಪ್ರತಿಯೊಂದು ಯಾವುದೇ ಅಡೆತಡೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಹಕಾರ ನೀಡಿದ್ದಾರೆ. ಈಗಾಗಲೇ ಈ ನಿನ್ನೆನೂ ಕೂಡ ಗಂಧ ನಡೀತು. ಇವತ್ತು ಉರ್ಸಿನ ಒಂದು ಸಂತರ ಒಂದು ಕಾರ್ಯಕ್ರಮ ನಡೆದು ಇಂದು ಕವಾಲಿ ನಡೆಯುತ್ತದೆ. ಪ್ರತಿಯೊಬ್ಬರು ಕೂಡ ಈ ಒಂದು ಕವಾಲಿ ಮತ್ತು ಸಂದಲ್ ಉರ್ಸಿನಲ್ಲಿ ಭಾಗವಹಿಸ್ತಾರೆ. ಬಂದಂಥ ಭಕ್ತಾದಿ ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಯಾವುದೇ ರೀತಿಯ ತೊಂದರೆ ಆಗದಂಗೆ ಈ ಉರ್ಸನ್ನು ಯಶಸ್ವಿಯಾಗಿ ನಡೀಲಿಕ್ಕೆ ಪ್ರತಿಯೊಬ್ಬರು ಸಹಕಾರ ನೀಡ್ತಾರೆ ಅನ್ನೋದನ್ನು ಏನು ನಮ್ಮ ಕಮಿಟಿಯವರು ಇಲ್ಲಿರ್ತಕ್ಕಂಥ ಸಂತರು ಕೂಡ ಎಲ್ಲ ಮಾಹಿತಿಯನ್ನು ವಿವರ ನೀಡಿದ್ದಾರೆ. ಬನ್ನಿ ನಾವು ಕೂಡ ಈ ಒಂದು ದರ್ಗಾದ ವಿಶೇಷತೆಯನ್ನು ನೋಡೋಕ್ಕೆ ಪ್ರತಿಯೊಬ್ಬರು ಈ ಒಂದು ವಿಶೇಷವನ್ನು ನೋಡಲಿಕ್ಕೆ ಆಗಮಿಸೋಣ. ಈ ಉರ್ಸನ್ನು ಪ್ರತಿ ವರ್ಷವೂ ಹೆಚ್ಚೆಚ್ಚು ನಡೀಲಿ ಅಂತಂದು ನಮ್ಮ ನಕ್ಷತ್ರ ವಾಹಿನಿ ತಂಡನೂ ಕೂಡ ಹಾರೈಸುತ್ತದೆ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸಂದಲ್ ಉರ್ಸ್ ಮತ್ತು ಪ್ರತಿಯೊಬ್ಬರ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೊಡ್ತಾರೆ. ನೋಡಿರಿ ವೀಕ್ಷಕರೇ, ವಿಶೇಷತೆ ಏನಂದರೆ ಭಾನುವಾರ ಏನು ಚಂದ್ರ ದರ್ಶನ ಆಗ್ತಕ್ಕಂಥ ದಿನ. ಈಗೇನು ರೋಜಾ ಕೂಡ ರಂಜಾನ್ ಪ್ರಾರಂಭ ದಿನ, ಆ ದಿನ ಹಿಂದೂ ಕೂಡ ಚಂದ್ರನ ದರ್ಶನ ಮಾಡ್ತಾರೆ, ಮುಸ್ಲಿಮ್ ಕೂಡ ಚಂದ್ರನ ದರ್ಶನ ಮಾಡ್ತಾರೆ. ಯಾವ ರೀತಿ ಬಂದಿದೆ ಅನ್ನೋದನ್ನು ಇಲ್ಲೇ ತೋರಿಸ್ಕೊಡ್ತೈತಿ. ವಿವಿಧತೆಯಲ್ಲಿ ಏಕತೆ ಅನ್ನೋದನ್ನು ನಮ್ಮ ಹರಿಹರ ಕೂಡ ಇತಿಹಾಸ, ಹಿಂದೂ ಮುಸ್ಲಿಂ ಎಲ್ಲ ಧರ್ಮೀಯರು ಕೂಡ ಅಣ್ಣ ತಮ್ಮಿರಂದ ಇರೋದಕ್ಕೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಹೇಳಿರ್ತಕ್ಕಂಥದ್ದು ಮಾಹಿತಿನೇ ಸಾಕ್ಷಿಯಾಗಿದೆ. ನಮ್ಮ ನಕ್ಷತ್ರ TV ತಂಡನೂ ಕೂಡ ಈ ಒಂದು ಸಂದಲ್ ಉರ್ಸಿಗೆ
hearts beat to the city streets. We began to feel the fire. We rise like tall buildings as the chemicals, they take us higher. The night's young and it's just begun as she puts her hand in mine. We wanna chase the night, wanna dance to the light, pull the stars from the sky, just two hearts running wild. Never sleep, never stop, as we shout from the top. We're gonna be two hearts running wild. Now the morning is the afternoon. We lay awake in bed. The laugh so loud as the hours pass. ಇದು ನಿಮ್ಮದೇ ಧ್ವನಿ. ಮನೋಹರ ಸುಂದರಾಭರಣ ಮನಸೆಳೆಯುವ ರತ್ನ. ನವರತ್ನ ಜ್ಯುವೆಲರ್ಸ್, ಟೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ. ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು. ಮುಖ್ಯ ರಸ್ತೆ, ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್ ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ. ಇಂದೇ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ.